ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಗೆಳೆಯ ನಾಗರಾಜ್. ಈ ಒಂದು ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಯು ಟರ್ನ್ ತಗೊಳ್ಳೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಆಕ್ಚುಲಿ ಏನಂತ ಸ್ಟಾರ್ಟಿಂಗ್ ಕಲಿಯೋ ಟೈಮ್ನಲ್ಲಿ ಯು ಟರ್ನ್ ತಗೊಳ್ಳೋದು ತೊಲೆನೇ ಹೋಗ್ಬಿಡುತ್ತೆ. ಸ್ಟಾರ್ಟಿಂಗ್ ಕಲಿಯುವಾಗ ಏನಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಯು ಟರ್ನ್ ತಗೊಳ್ಳೋದು ಸಿಟಿ ಟ್ರಾಫಿಕ್ನಲ್ಲಿರ್ಬೋದು, ಸಿಟಿ ಮಧ್ಯದಲ್ಲಿ ಯು ಟರ್ನ್ ತಗೋಬೇಕಾದ ಸಿಚುವೇಶನ್ ಬರುತ್ತೆ. ಆ ಟೈಮ್ನಲ್ಲಿ ಹಿಂದ್ಗಡೆ ಬರುವಂಥ ವೆಹಿಕಲ್ಗಳು ಹಿಂದ್ಗಡೆ ನಮ್ಮ ಸ್ಪೀಡಿಗೆ ತಕ್ಕಂಗೆ ನಮ್ಮ ಹಿಂದೆನೇ ಬರ್ತಿರ್ತವೆ, ಹಾಗೆ ಮುಂದ್ಗಡೆ ಆ ಕಡೆಯಿಂದ ವೆಹಿಕಲ್ ಸಹ ಬರ್ತಿರ್ತವೆ. ಸೊ ಆ ಟೈಮ್ನಲ್ಲಿ ನಾವು ಯಾವ ರೀತಿಯಾಗಿ ಒಂದು ಕರೆಕ್ಟ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಬಿಟ್ಟು ಯು ಟರ್ನ್ ತಗೊಳ್ಳೋದಂತ ನೋಡೋಣ ಸ್ನೇಹಿತರೆ. ಸೊ ಈಗ ಗಾಡಿನ ಸ್ಟಾರ್ಟಿಂಗಲ್ಲಿದೆ. ನಾನು ಗಾಡಿನ ಯಾವಾಗಲೂ ಮೂವ್ ಮಾಡುವಾಗ ನೀವು ರೈಟ್ ಓಆರ್ಎಮ್ನಲ್ಲಿ ಯಾವುದಾದ್ರೂ ವೆಹಿಕಲ್ ಬರ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಂಡ್ಬಿಟ್ಟೆ ನೀವು ಗಾಡಿನ ಮೂವ್ ಮಾಡೋಕೆ. ಈಗ ನೋಡ್ತಿರುವ ಹಾಗೆ ನೀವು ಬೈಕ್ ಬರ್ತಾ ಇದೆ, ಒಂದು ಕಾರ್ ಹೋಗ್ತದೆ. ಸೊ ಅವು ಹೋದಾದ್ಮೇಲೆ ನಾನು ಗಾಡಿನ ಮೂವ್ ಮಾಡ್ತೇನೆ. ಸೊ ಹೀಗೆ. ಸೊ ಆಕ್ಚುಲಿ ನಾವು ಗಾಡಿನ ಯು ಟರ್ನ್ ತಗೋಬೇಕಂದ್ರೆ ಈಗ ನೀವು ನೋಡ್ತಿರೋ ಹಾಗೆ ಇಲ್ಲಿ ಡಬಲ್ ಲೈನ್ ರೋಡ್ ಇದೆ, ಇಲ್ಲಿ ಒಂದು 2 ಲೈನ್ ಇದೆ, ನಮ್ಮ ಸೈಡ್ ಲೆಫ್ಟ್ ಒಂದು ರೈಟ್ ಒಂದು. ನಾವು ಯು ಟರ್ನ್ ತಗೋಬೇಕಾದ್ರೆ ಯಾವುದು ರೈಟ್ ಸೈಡ್ ಇಂದ ಇರುತ್ತೆ. ಸೊ ಅದಕ್ಕಾಗಿ ನಾವು ಫಸ್ಟ್ ಬಂದ್ಬಿಟ್ಟು ರೈಟ್ ಲೈನ್ಗೆ ಶಿಫ್ಟ್ ಆಗ್ಬಿಡ್ಬೇಕು. ರೈಟ್ ಲೈನ್ ಶಿಫ್ಟ್ ಆಗ್ಬೇಕಂತಂದ್ರೆ ಸ್ಟಾರ್ಟಿಂಗ್ ನಲ್ಲಿ ವೈರ್ ನಲ್ಲಿ ನೋಡ್ಕೋಬೇಕು ಯಾವ್ದಾದ್ರು ವೆಹಿಕಲ್ ಇದೆಯಾ ಅಂತ ಹೇಳ್ಬಿಟ್ಟು, ಹಾಗೆ ಈ ಐಆರ್ ನಲ್ಲೂ ಸಹ ನೋಡ್ಕೋಬೇಕು ಏನಾದ್ರು ನಮ್ಮ ಹಿಂದ್ಗಡೆ ವೆಹಿಕಲ್ ಬರ್ತಾ ಇದೆ ಅಂತ. ಇಲ್ಲ ಅಂತ ಹೇಳಿದ್ರೆ ನೀವು ರೈಟ್ ಇಂಡಿಕೇಟರ್ನ ಕೊಟ್ಕೊಂಡ್ಬಿಟ್ಟು ಫಸ್ಟ್ ಲೈನ್ ಅನ್ನ ರೈಟ್ ಲೈನ್ಗೆ ಶಿಫ್ಟ್ ಆಗಿಬಿಡ್ಬೇಕು. ಅದಾದ್ಮೇಲೆ ನಮ್ಗೆ ಅಲ್ಲಿ ಯು ಟರ್ನ್ ತಗೊಳ್ತಿದೆ ನೋಡಿ, ಮುಂದೆ ಕಾಣಿಸ್ತಾ ಇದೆಯಲ್ವಾ. ಸೊ ಇಲ್ಲಿ ಯು ಟರ್ನ್ ತಗೋಕಂದ್ರೆ ನಮಗೆ ರೈಟ್ ಇಂಡಿಕೇಟರ್ ಫಸ್ಟ್ ಕೊಡಬೇಕು. ಅದಾದ್ಮೇಲೆ ಫಸ್ಟ್ ಸ್ವಲ್ಪ ಮಟ್ಟಿಗೆ ನಾವು ಸ್ಲೋ ಮಾಡ್ಕೊಂಡು ಗಾಡಿನ ಲೆಫ್ಟಿಗೆ ಬಂದ್ಬಿಟ್ಟು, ಅಂದ್ರೆ ಲೆಫ್ಟಿಗೆ ಎಲ್ಲಿವರೆಗೂ ಬರಬೇಕಂದ್ರೆ ಫುಲ್ ಈಗ ಸ್ಟೈರಿಂಗ್ ಕಟ್ ಮಾಡ್ತೇನೆ. ಮುಂದ್ಗಡೆ ವೆಹಿಕಲ್ ಯಾವ್ದಾರು ಬರ್ತಾ ಇದೆ ಆ ಲೈನಿಂದ ಅದನ್ನ ಚೆಕ್ ಮಾಡ್ಕೋಬೇಕು, ಗಾಡಿನ ಸ್ಲೋ ಮಾಡ್ಕೊಂಡ್ಬಿಟ್ಟು. ಅದಾದ್ಮೇಲೆ ಗಾಡಿ ಯಾವ್ದು ಬರ್ತಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾ ಗಾಡಿನ ಮೂವ್ ಮಾಡ್ಬೇಕು. ಈಗ ಬೈಕ್ ಹೋಗ್ತಾ ಅದು ಹೋದಾದ್ಮೇಲೆ ಗಾಡಿನ ನಾನು ಟರ್ನ್ ಮಾಡ್ತೇನೆ. ಸೊ ಈ ರೀತಿ ಟರ್ನ್ ಆದಾಗ ನಿಮಗೆ 2 ಲೈನ್ ಇರುತ್ತೆ, ಇಲ್ಲೂ ಸಹ ಲೆಫ್ಟ್ ರೈಟ್ ಲೈನು. ನೀವು ಫಸ್ಟ್ ಯು ಟರ್ನ್ ತಗೊಂಡ ತಕ್ಷಣ ಏನಾಗುತ್ತೆ, ಅದು ಲೆಫ್ಟ್ ಲೈನ್ಗೆ ಬರುತ್ತೆ ಆಲ್ಮೋಸ್ಟ್ ಗಾಡಿ ರೇಡಿಯಸ್ ಟರ್ನ್ ಆಗಿ ಬರುವಾಗ. ಸೊ ನೀವು ಆ ಲೈನಲ್ಲೇ ಮೂವ್ ಆಗೋದಿದ್ರೆ ಆ ಲೈನ್ ಸ್ವಲ್ಪ ಮೂವ್ ಆಗಿ, ಅದಾದ್ಮೇಲೆ ನೀವು ಫಾಸ್ಟ್ ಹೋಗೋದಿತ್ತು ಅಂದ್ರೆ ಅಥವಾ ಸ್ಲೋ ಹೋಗೋದಿತ್ತು ನೀವು ಲೆಫ್ಟ್ ಲೈನನ್ನೇ ಪ್ರಿಪೇರ್ ಮಾಡಿ. ಅಥವಾ ಇನ್ ಕೇಸ್ ನೀವು ಫಾಸ್ಟ್ ಹೋಗೋದಿದೆ ಅಂತ ಹೇಳಿದ್ರೆ ರೈಟ್ ಲೈನ್ಗೆ ಶಿಫ್ಟ್ ಆಗ್ಬೇಕಲ್ಲ. ಶಿಫ್ಟ್ ಆಗ್ಬೇಕಂದ್ರೆ ಫಸ್ಟ್ ನೀವು ಈ ಮಿರರ್ ಅಲ್ಲಿ ನೋಡ್ಬೇಕು ಯಾವ್ದಾದ್ರು ವೆಹಿಕಲ್ ಬರ್ತಾ ಇದೆಯಾ ಇಲ್ವಾ ಅಂತ ಹೇಳ್ಕೊಟ್ಟು ಈ ರೀತಿಯಾಗಿ ಯಾವ್ದು ವೆಹಿಕಲ್ ಇಲ್ಲ ಅಂತ ಈ ಮಿರರ್ ಅಲ್ಲೂ ಸಹ ಚೆಕ್ ಮಾಡಬೇಕು. ಐಆರ್ಎಂ ನಲ್ಲಿ ಯಾವ್ದು ವೆಹಿಕಲ್ ಬರ್ತಿಲ್ಲ ಅಂದಾಗ ಇಂಡಿಕೇಟರ್ ಕೊಟ್ಕೊಂಡ್ಬಿಟ್ಟು ರೈಟ್ ಇಂಡಿಕೇಟರ್ ರೈಟ್ ಲೈನ್ಗೆ ಶಿಫ್ಟ್ ಆಗಬೇಕು. ಸೊ ಇಲ್ಲಿ ನಾನು ಮತ್ತೆ ನಿಮಗೆ ಯು ಟರ್ನ್ ತಗೊಂಡ್ಬಿಟ್ಟು ತೋರಿಸ್ತೇನೆ. ಅಲ್ಲಿ ಮುಂದ್ಗಡೆ ಒಂದು ಯು ಟರ್ನ್ ಇದೆ. ಸೊ ಯು ಟರ್ನ್ ತಗೊಳ್ಬೇಕು ಯಾವ್ದಾದ್ರು ಫಸ್ಟ್ ರೈಟ್ ಲೈನ್ಗೆ ನಾವು ಶಿಫ್ಟ್ ಆಗಬೇಕು, ಗಾಡಿಗಳನ್ನ ನೋಡ್ಕೊಂಡ್ಬಿಟ್ಟು. ಅದಾದ್ಮೇಲೆ ಯು ಟರ್ನ್ ತಗೋಬೇಕಂದ್ರೆ ಫಸ್ಟ್ ಟ್ರಿಕ್ ಬಂದ್ಬಿಟ್ಟು ಈ ಲೆಫ್ಟ್ ಲೈನ್ ಇದೆ, ಮಿಡ್ಲ್ ಲೈನ್ ಏನಿದೆ ಆ ಲೈನ್ ಅಂದ್ರೆ ಸಾಧ್ಯ ಆದಷ್ಟು ಲೆಫ್ಟ್ ಸೈಡ್ಗೆ ನಮ್ಮ ಗಾಡಿನ ಹೋಗ್ಬೇಕು. ಆಮೇಲೆ ರೈಟ್ ಇಂಡಿಕೇಟರ್ ಕೊಡಬೇಕು, ಗಾಡಿನ ಸ್ಲೋ ಮಾಡ್ಕೊಂಡ್ಬಿಟ್ಟು ಗಾಡಿ ಟರ್ನ್ ಹೋಗ್ಬೇಕು. ಇಲ್ಲಿ ಏನಂತ ಹೇಳಿದ್ರೆ ನೀವು ಆ ಲೈನ್ ಅಲ್ಲಿ ಆ ಕಡೆ ರೈಟ್ ನಿಮ್ ಮುಂದ್ಗಡೆಯಿಂದ ಬರೋ ವೆಹಿಕಲ್ಗಳು ಆ ರೋಡ್ ಅಲ್ಲಿ ಯಾವ್ದಾದ್ರು ವೆಹಿಕಲ್ ಬರ್ತಾ ಇದೆ ಫಸ್ಟ್ ಚೆಕ್ ಮಾಡ್ಕೋಬೇಕು. ಏನು ವೆಹಿಕಲ್ ಯಾವ್ದು ವೆಹಿಕಲ್ ಬರ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನೀವು ಈ ರೀತಿಯಾಗಿ ಯು ಟರ್ನ್ ತಗೋಬೇಕು. ಯು ಟರ್ನ್ ತಗೊಂಡ ತಕ್ಷಣ ಇಮಿಡಿಯೇಟ್ ಆಗಿ ಗಾಡಿ ಲೆಫ್ಟ್ ಲೈನ್ ಬರುತ್ತೆ, ಲೆಫ್ಟ್ ಲೈನಲ್ಲೇ ಮೂವ್ ಆಗಬೇಕು. ಈಗ ನಾನು ರೈಟ್ ಲೈನ್ಗೆ ಬರ್ಬೇಕಂದ್ರೆ ನಾ ಏನು ಮಾಡ್ತೇನೆ, ವೈರ್ ಮೇಲೆ ಚೆಕ್ ಮಾಡಿ ಗಾಡಿಗಳು ಯಾವ್ದೆಲ್ಲ ರೈಟ್ ಇಂಡಿಕೇಟರ್ ಕೊಟ್ಟೆ, ನಂಗೆ ಮತ್ತೆ ಅಲ್ಲಿ ಯು ಟರ್ನ್ ತಗೊಳ್ಳೋದಿದೆ. ಸೊ ಯು ಟರ್ನ್ ತಗೋಬೇಕಂದ್ರೆ ಫಸ್ಟ್ ಟ್ರಿಕ್ಕು ನಮ್ಮ ಮಿಡ್ಲ್ ಲೈನ್ ಏನಿದೆ ಅಂದ್ರೆ ಸಾಧ್ಯ ಆದಷ್ಟು ನಾವು ಇಲ್ಲಿ ಗ್ಯಾಪ್ ಅನ್ನು ಮೇಂಟೈನ್ ಮಾಡ್ಕೋಬೇಕು ರೈಟ್ ಇಲ್ಲಿ. ಸೊ ಗಾಡಿನ ಸ್ಲೋ ಮಾಡ್ತೇನೆ, ಈಗ ರೈಟ್ ಟರ್ನ್ ಮಾಡ್ತೇನೆ, ಬಟ್ ಮುಂದ್ಗಡೆ ಅಲ್ಲಿ ಶಿಫ್ಟ್ ಕಾರ್ ಬರ್ತಾ ಇದೆ, ಅದಕ್ಕಾಗಿ ನಾನು ಸ್ಲೋ ಮಾಡ್ತೇನೆ ಗಾಡಿನ. ಈಗ ಗಾಡಿ ಹೋಯ್ತು, ಮೂವ್ ಮಾಡ್ತೇನೆ. ಈಗ ಒಂದು ಬೈಕ್ ಬರ್ತಾ ಇದೆ, ಬಟ್ ಏನಂತ ಹೇಳಿದ್ರೆ ಮುಂದ್ಗಡೆ ನೋಡಿ ಮತ್ತೆ ಕಾರ್ಗಳು ಬರ್ತಾ ಇದೆ, ಅದಕ್ಕಾಗಿ ನಾವು ಯಾವತ್ತೂ ವೇಟ್ ಮಾಡಬೇಕು. ಈ ಲೈನಲ್ಲಿ ಯು ಟರ್ನ್ ತಗೊಳ್ಬೇಕಾದ್ರೆ ಆ ಲೈನಲ್ಲಿ ಯಾವುದೇ ವೆಹಿಕಲ್ಗಳು ಬರೋದಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ನೀವು ಗಾಡಿನ ಮೂವ್ ಮಾಡಬೇಕು ಈ ರೀತಿಯಾಗಿ. ಅಥವಾ ಗಾಡಿಗಳು ದೂರ ಇದೆ ಅಂದ್ರೆ ಆ ಗಾಡಿಗಳು ಏನು ಬಂದ್ಬಿಟ್ಟು ನಿಮ್ಗೆ ರೀಚ್ ಆಗಲ್ಲ ನಿಮ್ಮ ಡೆಸ್ಟಿನೇಷನ್ ವರ್ಗೂ, ನಿಮ್ಮ ಇರೋ ಲೆವೆಲ್ಗೆ ಅಂದಾಗೆ ನೀವು ಗಾಡಿನ ಮೂವ್ ಮಾಡಬಹುದು. ಅಥವಾ ಗಾಡಿನ ಹೋದ್ಮೇಲೆ ನೀವು ಯು ಟರ್ನ್ ತಗೊಳ್ಳೋದು ತುಂಬಾ ಒಳ್ಳೇದು. ಸೊ ಸ್ನೇಹಿತರೆ, ಈ ಯು ಟರ್ನ್ ತಗೊಳ್ಳೋ ರೀತಿ ಬಂದ್ಬಿಟ್ಟು ಇದಾಗಿತ್ತು. ಅಂದ್ರೆ ಕರೆಕ್ಟ್ ಮೆಥಡ್ ಬಂದ್ಬಿಟ್ಟು ಹೀಗೆ ಯು ಟರ್ನ್ ತಗೊಳ್ಳೋದು. ಈ ಮೆಥಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಯಾವುದೇ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಇರ್ಬೋದು, ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಯು ಟರ್ನ್ ತಗೊಳ್ಳೋದಿರ್ಬೋದು, ಸಿಟಿಯಲ್ಲಿ ಇರ್ಬೋದು, ತುಂಬಾ ಈಸಿಯಾಗಿ ಯು ಟರ್ನ್ ತಗೋಬಹುದು. ಸ್ನೇಹಿತರೆ, ಈ ವಿಡಿಯೋ ಲೈಕ್ ಆಗಿದೆ ಅಂತ ಲೈಕ್ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋಗಳನ್ನ ಹಂಚಿಕೊಳ್ಳೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ದಿನ ಶುಭವಾಗಿರಲಿ. ಜೈ ಹಿಂದ್, ಜೈ ಕರ್ನಾಟಕ.